ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಲಬ್ ಕಬಾನ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ ರೆಸಾರ್ಟ್ ಹೇಗಿದೆ, ನಾವು ಏನೆಲ್ಲ ಗೇಮ್ಸ್ ಆಟ ಆಡಿದ್ವಿ, ಹೇಗಿತ್ತು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಮನೆಯಿಂದ ಸ್ವಲ್ಪ ಬೇಗನೆ ಹೊರಟ್ವಿ. 8 o'clockಗೆ ಮನೆ ಬಿಟ್ವಿ ಅಂತಂದರೆ 9 o'clockಗೆ ಅಲ್ಲಿ ಬ್ರೇಕ್ಫಾಸ್ಟು ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ತಾ ಇರೋದು ಡೇ ಔಟ್ಗೆ. ಸೊ ಡೇ ಔಟ್ಗೆ ಹೋಗ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟು ಮತ್ತು ಲಂಚ್ ಸ್ನ್ಯಾಕ್ಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಪ್ರೈಸ್ ಎಷ್ಟು ಏನು ಅಂತ ಎಲ್ಲನೂ ಕೂಡ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾವು ರೆಸಾರ್ಟ್ಗೆ ರೀಚ್ ಆಗಿದ್ದು ಬಂದುಬಿಟ್ಟು 9:30 ಹಂಗೆ ರೀಚ್ ಆದ್ವಿ. ನಮ್ಮ ಮನೆಯಿಂದ ಒಂದು 22 ಕಿಲೋಮೀಟರ್ಸ್. ನಮ್ಮ ಮನೆಯಿಂದ ಇಲ್ಲಿಗೆ 30 to 45 ಮಿನಿಟ್ಸ್ ಆಗುತ್ತೆ. ಹಾಗೆ ನಾವು ತುಂಬ ದಿನದಿಂದ ಅಂದ್ಕೊತಿದ್ವಿ ಎಲ್ಲಾದರೂ ಹೋಗಬೇಕು ಅಂದರೆ ಮಕ್ಕಳಿಗೂ ಕೂಡ ರಜಾ ಇದೆ ಅಲ್ವಾ, ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಮಕ್ಕಳು ಕೂಡ ಎಂಜಾಯ್ ಮಾಡಬೇಕು, ನಾವು ಕೂಡ ಎಂಜಾಯ್ ಮಾಡಬೇಕು, ಆ ಥರ ಪ್ಲೇಸ್ನ ನೋಡಬೇಕು ಅಂತಂದು ನಾವು ತುಂಬಾ ಹುಡುಕ್ತಾ ಇದ್ವಿ. ಸೊ ಅದರಲ್ಲಿ ನಮಗೆ ಕ್ಲಬ್ ಕಬಾನ ರೆಸಾರ್ಟು ತುಂಬಾ ಚೆನ್ನಾಗಿದೆ. ಹಾಗೆ ವಾಟರ್ ಪಾರ್ಕ್ ಕೂಡ ಇದೆ ಅಂತ ನಮಗೆ ಗೊತ್ತಾಯಿತು. ಈ ಸಮ್ಮರಲ್ಲಿ ವಾಟರ್ ಪಾರ್ಕ್ ಅಂದರೆ ಮಕ್ಕಳಿಗೂ ಕೂಡ ಇಷ್ಟ, ಹಾಗೆ ದೊಡ್ಡರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ತುಂಬಾ ರೆಸಾರ್ಟ್ನ ನಾವು ಸರ್ಚ್ ಮಾಡಿದ್ವಿ. ಅದರಲ್ಲಿ ನಮಗಿದು ತುಂಬಾ ಇಷ್ಟ ಆಯಿತು. ಹಾಗೆ ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಇದು ಗೇಟ್ ಎಂಟ್ರಿಯಲ್ಲೇ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ನಾವು ಡೇ ಔಟ್ನ ನಾವೇನು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರಲಿಲ್ಲ. ಮುಂಚೆನೇ ಅಲ್ಲಿ ಹೋಗಿಬಿಟ್ಟು ಪೇ ಮಾಡಿಬಿಟ್ಟು ಹೋದರೆ ಆಯಿತು. ಹಾಗಾಗಿ ನೀವು ರೂಮ್ ಎಲ್ಲ ಬೇಕು ಅಂತಂದರೆ ನೀವು ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಅಡಲ್ಟ್ಸ್ಗೆ ಬಂದುಬಿಟ್ಟು 2,000 ರೂಪಾಯಿ ಆಗುತ್ತೆ, ಪ್ಲಸ್ GST ಎಲ್ಲ ಸೇರಿ. ಹಾಗೆ ಇಲ್ಲಿ ಕಿಡ್ಸ್ಗೆ ಬಂದುಬಿಟ್ಟು 5 years ಬಿಲೋ ಮಕ್ಕಳಿಗೆ ಯಾವುದೇ ರೀತಿಯ ಅಮೌಂಟ್ ತಗೊಳ್ಳೋದಿಲ್ಲ. ಹಾಗೆ 5 to 10 years ಮಕ್ಕಳಿಗೆ ಇಲ್ಲಿ ಇನ್ಕ್ಲೂಡಿಂಗ್ GST 1,700 ರೂಪೀಸ್ ಆಗುತ್ತೆ. ಹಾಗೆ ಇಲ್ಲಿ ನನ್ನ ಮಗ 5 years ಬಿಲೋ ಆಗಿರೋದ್ರಿಂದ ಅವನಿಗೆ ಫ್ರೀ ಎಂಟ್ರಿ ಇದೆ. ಹಾಗೆ ಹೋದ ತಕ್ಷಣ ಎಲ್ಲ ನಾವು ಟಿಕೆಟ್ ತೊಗೊಂಡಾದ್ಮೇಲೆ ಈ ರೀತಿಯಾಗಿ ಒಂದು ನಮಗೆ ಬ್ಯಾಂಡನ್ನು ಹಾಕ್ತಾರೆ. ಸೊ ಆ ಬ್ಯಾಂಡ್ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ನಾವು ಕೂಡ ಲಾಕರ್ನ ತೊಗೋಬೇಕಾಯಿತು. ಹಾಗೆ ಫಸ್ಟ್ ಹೋದ ತಕ್ಷಣವೇ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ಫೋಟೋ ಎಲ್ಲ ತಕ್ಕೊಳ್ಳೋಕ್ಕಾಗಲ್ಲ ಅಂತ ಹಾಗೆ ರೆಸಾರ್ಟ್ ಒಳಗಡೆ ತುಂಬಾ ಚೆನ್ನಾಗಿ ವಾಟರ್ ಫೌಂಟೇನ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಕಡೆನೂ ಈ ಥರ ಅಲ್ಲಲ್ಲೇ ಹಾಕಿದ್ರು. ಸೊ ಎಂಟ್ರೆನ್ಸಲ್ಲಿ ಮಾತ್ರ ಹಾಕಿದ್ದಾರೆ. ಈ ಕಡೆ ಸೈಡು, ಆ ಕಡೆ ಒಳಗಡೆ ಸೈಡಲ್ಲೆಲ್ಲ ಹಾಕಿದ್ರು, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಹೋದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಮಾಜಾ ಅಥವಾ ಸ್ಲೈಸ್ ಯಾವುದಾದ್ರೂ ಇಟ್ಟಿರ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕಾದ್ ತೊಗೋಬೋದು. ಹಾಗೆ ಮಕ್ಳಿಗೂ ಕೂಡ ಎಲ್ರಿಗೂ ಜ್ಯೂಸನ್ನ ಕೊಟ್ವಿ. ಹಾಗೆ ನನ್ನ ಮಗ ಅಂತೂ ಜ್ಯೂಸ್ ನೋಡಿ ತುಂಬಾ ಹಠ ಮಾಡ್ತಾ ಇದ್ದ. ಒಂದೊಂದಲ್ಲ 2 ತೊಗೊಂಬಂದ ಅವನು. ಚಿಕ್ಕ ಮಕ್ಕಳಲ್ವ, ಜ್ಯೂಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ನಾನು ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ವ್ಯೂ. ಅಂದರೆ ವಾಟರ್ ಫೌಂಟೇನ್ ಎಲ್ಲ ಆನ್ ಮಾಡಿದ್ರಲ್ವ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಬ್ರೇಕ್ಫಾಸ್ಟು, ಲಂಚು, ಹೈ ಟೀ ಯಾವುದೆಲ್ಲ ಯಾವ್ಯಾವ ಟೈಮ್ ತನಕ ಇರುತ್ತೆ ಅಂತಂದು ಕೂಡ ಹಾಕಿರ್ತಾರೆ. ಎಲ್ಲ ಕೂಡ ಬಫೆ ಸಿಸ್ಟಮ್ ಇರುತ್ತೆ. ಸೊ ಈ ಕಡೆ ಹಾಗೆ ಎಂಟ್ರಿ ಆಗ್ತಾ ಹೋದರೆ ಇಲ್ಲೆಲ್ಲ ಲಾಕರ್ಸ್ ಎಲ್ಲ ಇರುತ್ತೆ, ನೋಡ್ತಾ ಇರ್ಬೋದು. ಈ ಪೂರ್ತಿಯಾಗಿ ಈ ಕಡೆ ಎಲ್ಲ ಲಾಕರ್ಸ್ ಇರುತ್ತೆ. ಹಾಗೆ ನೀವು ಒಂದು ಲಾಕರ್ಗೆ 200 ಅಂತಂದು ನೀವು ಡೆಪಾಸಿಟ್ ಮಾಡಬೇಕು. ನಾವು 2 ಲಾಕರ್ ತೊಗೊಂಡಿದ್ವಿ, ಯಾಕಂದರೆ ನಮ್ಮದು 2-3 ಬ್ಯಾಗ್ ಇತ್ತು. ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಎಕ್ಸ್ಟ್ರಾ ತಂದಿದ್ವಲ್ವ, ಸೊ ಅದ್ರದ್ದು ಒಂದು ಬ್ಯಾಗ್ ಇತ್ತು. ಹಾಗಾಗಿ 2 ಲಾಕರ್ ತೊಗೊಂಡ್ವಿ. 400 ಪೇ ಮಾಡಿದ್ವಿ. ಸೊ ನೀವು ಮತ್ತೆ ರಿಟರ್ನ್ ಹೋಗುವಾಗ ನಿಮಗೆ ಆ 400 ಅಥವಾ 200 ಏನು ಕೊಟ್ಟಿರ್ತೀರೋ ಅದನ್ನು ನಿಮಗೆ ರಿಟರ್ನ್ ಕೊಡ್ತಾರೆ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲೇ ಎದುರುಗಡೆನೇ ವೇವ್ ಪೂಲ್ ಇದೆ. ಸೊ ಪೂಲ್ ಪಕ್ಕದಲ್ಲೇ ನಿಮಗೆ ಡಿನ್ನರ್ ಆಗಲಿ, ಬ್ರೇಕ್ಫಾಸ್ಟ್ ಏನು ಬೇಕಾದರೂ ನೀವು ಅಲ್ಲೇ ಕುತ್ಕೊಂಡು ತಿನ್ಬೋದು. ಸೊ ತುಂಬಾ ದೊಡ್ಡದಾಗಿದೆ ಜಾಗ, ಕುತ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ. ಸೀಟ್ಗಳನ್ನೂ ಕೂಡ ಮಾಡಿದ್ದಾರೆ. ಹಾಗೆ ಚೇರು, ಟೇಬಲ್ ಎಲ್ಲನೂ ಕೂಡ ಇಟ್ಟಿದ್ದಾರೆ. ಹಾಗೆ ನಾನು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ನ ಹಾಕಿಸ್ಕೊಂಬಂದೆ. ಬ್ರೇಕ್ಫಾಸ್ಟಲ್ಲಿ ಇಡ್ಲಿ, ವಡೆ, ಪೊಂಗಲ್, ಅದ್ರ ಜೊತೆಗೆ ಪೂರಿ ಮತ್ತು ಸಾಗು ಇತ್ತು. ಹಾಗೆ ಸಾಬುದಾನ ಪಾಯಸ ಕೂಡ ಇತ್ತು. ಸೊ ಇದಿಷ್ಟು ಕೂಡ ಇತ್ತು ಬ್ರೇಕ್ಫಾಸ್ಟಲ್ಲಿ. ಎಷ್ಟು ಬೇಕಾದರೂ ತಿನ್ಬೋದು. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಅಂತ ಇರುತ್ತೆ. ಸೊ ನನಗೆ ಬ್ರೇಕ್ಫಾಸ್ಟ್ ಓಕೆ ಅಂತ ಅನ್ನಿಸ್ತು. ಅಷ್ಟೊಂದೇನು ಟೇಸ್ಟಿಯಾಗಿ ಏನೂ ಇರಲಿಲ್ಲ. ನನ್ನ ಮಗ ಬರೀ ಇಡ್ಲಿ ವಡೆ ತಿಂತಾನೆ ಅವನು. ಹಾಗೆ ನನ್ನ ಮಗಳು ಬರೀ ಪೂರಿ ಹಾಕಿಸ್ಕೊಂಬಂದಿದ್ಲು.
ಹಾಗೆ ಯಾರ್ಯಾರಿಗೆ ಏನೇನು ಬೇಕೋ ಅದಷ್ಟೇ ಹಾಕಿಸ್ಕೊಂಡು ಬಂದಿದ್ವಿ. ಹಾಗೆ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಅದಾದಮೇಲೆ ಟೀ ಕಾಫಿ ಕೂಡ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕಾಫಿ ಕುಡಿದು ಗೇಮ್ಸ್ ಎಲ್ಲ ಆಟ ಆಡೋದಕ್ಕೆ ಅಂತಂದು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗಿ ಕೇಳಿದ್ರೆ ಇನ್ನು 10:30ಗೆ ಸ್ಟಾರ್ಟ್ ಆಗೋದು ಗೇಮ್ಸ್ ಎಲ್ಲ ಅಂತಂದರು. ಆಲ್ಮೋಸ್ಟ್ ಇನ್ನೊಂದು 1 ಅವರ್ ಇತ್ತು. ನಾವು 9:30ಗೆ ಬಂದಿದ್ವಲ್ವ. ಸೊ ಬ್ರೇಕ್ಫಾಸ್ಟ್ ಮುಗಿಸೋ ಅಷ್ಟೊತ್ತಿಗೆ ಒಂದು ಕಾಲು ಗಂಟೆ 20 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಹಾಗಾಗಿ ವಾಟರ್ ಗೇಮ್ಸ್ ಎಲ್ಲ ಆನ್ ಇತ್ತು. ಸೊ ಹಾಗಾಗಿ ಫಸ್ಟಿಗೆ ವಾಟರ್ ಗೇಮ್ಸೇ ಆಟ ಆಡ್ಬಿಡೋಣ, ಯಾಕಂದರೆ ಬಿಸಿಲು ಕೂಡ ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಮಳೆ ಬರುತ್ತೆ ಅಂತ, ಬಟ್ ಮಳೆ ಏನೂ ಬರಲಿಲ್ಲ. ಸೊ ಫುಲ್ ಬಿಸಿಲೇ ಇತ್ತು ಡೇ ಫುಲ್ಲು. ಹಾಗೆ ನನ್ನ ಮಗಳು ಕೂಡ ಡ್ರೈ ಗೇಮ್ಸ್ ಆಟ ಆಡೋಕ್ಕೆ ಬಿಡಲೇ ಇಲ್ಲ. ನಾನು ವಾಟರ್ ಗೇಮ್ ಆಡಬೇಕು ಅಂತ ಅಂದ್ಲು. ಮತ್ತು ಮಕ್ಕಳು ಹೋದ್ಮೇಲೆ ನಾವು ಕೂಡ ಜೊತೆಗೆ ಹೋಗಲೇಬೇಕು, ಅವ್ರು ಅಷ್ಟನ್ನೇ ಬಿಡೋಕ್ಕಾಗಲ್ಲ ನೀರಲ್ಲಿ ಅನ್ನೋದಕ್ಕೋಸ್ಕರ ನಾವು ಕೂಡ ಎಲ್ಲರೂ ವಾಟರ್ ಗೇಮ್ಸ್ ಆಟ ಆಡೋಣ ಅಂತ ಡ್ರೆಸ್ಸನ್ನು ಕೂಡ ಚೇಂಜ್ ಮಾಡ್ಕೊಂಬಂದ್ವಿ. ಇದು ಕಿಡ್ಸ್ ಪೂಲು ತುಂಬಾ ಚೆನ್ನಾಗಿದೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ನನ್ನ ಮಗಳು ಬರೀ ಇದೇ ಇಷ್ಟಪಟ್ಟು ಆಟ ಆಡ್ತಾ ಇದ್ಲು. ಅದಾದಮೇಲೆ ವೇವ್ ಪೂಲ್ ಸ್ಟಾರ್ಟ್ ಆಯಿತು. ಅಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡ್ತೀನಿ ಅಂತ ಹೇಳಲು. ಸೊ ಅವಳನ್ನ ಕರ್ಕೊಂಡು ಆಟ ಆಡಿಸ್ತಾ ಇದ್ವಿ. ಎಲ್ಲರೂ ಕೂಡ ವೇವ್ ಪೂಲಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು, ಯಾಕಂದರೆ ಸಾಂಗ್ ಕೂಡ ಹಾಕಿದ್ರು. ಹಾಗಾಗಿ ವೇವ್ ಪೂಲಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಒಂದು 11:30 12 ಗಂಟೆ ಆಗಿತ್ತು. ಸೊ ಅಷ್ಟೊತ್ತಿಗಾಗಿ ಮತ್ತೆ ಮಿಡ್ ಸ್ನ್ಯಾಕ್ಸ್ನ ಕೊಡ್ತಾಯಿದ್ರು. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತಂದು ಎಲ್ಲರಿಗೂ ಹೊಟ್ಟೆ ಹಶ್ವಾಗಿರುತ್ತಲ್ವ. ಸೊ ಹಾಗಾಗಿ ಬೇಲ್ಪುರಿ ಮತ್ತು ಪಾನಿಪುರಿ ಇಟ್ಟಿದ್ರು. ಸೊ ನಾವು ಹೋಗಿಬಿಟ್ಟು ಪಾನಿಪುರಿ ಮತ್ತು ಬೇಲ್ಪುರಿನ ತಿಂದ್ವಿ. ಇದು ಕೂಡ ಅನ್ಲಿಮಿಟೆಡ್ ಇರುತ್ತೆ, ನೀವು ಎಷ್ಟು ಬೇಕಾದರೂ ತಿನ್ಬೋದು. ಬಟ್ ನಮಗೆ ಯಾಕಂದರೆ ಜಾಸ್ತಿ ತೊಗೊಳ್ಳಿಲ್ಲ, ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ಸೊ ಪಾನಿಪುರಿ ಬೇಲ್ಪುರಿ ತಿಂದುಬಿಟ್ರೆ ಹಶ್ವೇ ಆಗೋಲ್ಲ, ಅದೊಂಥರ ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಒಂದು 2 ಪೀಸ್ ತೊಗೊಂಡ್ವಿ ಅಷ್ಟೇ ಪಾನಿಪುರಿನ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಜಾಗ ಇದೆ. ವೇವ್ ಪೂಲ್ ಅಂತೂ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ಕಿಡ್ಸ್ ವೇವ್ ಪೂಲ್ ಇದೆ, ಆ ಕಡೆ ಅಡಲ್ಟ್ಸ್ ವೇವ್ ಪೂಲ್ ಇದೆ. ಇನ್ನೂ ಮುಂದಕ್ಕೆ ಬೇಕಾದರೂ ಹೋಗ್ಬೋದು. ಎಷ್ಟು ದೊಡ್ಡದಾಗಿದೆ ಅಂದರೆ ಫುಲ್ಲು ಕತ್ತು ತನಕನೂ ಬರುತ್ತೆ ನೀರು, ಅಷ್ಟು ದೊಡ್ಡದಾಗಿದೆ. ಸೊ ತುಂಬಾ ರಶ್ ಇತ್ತು. ಸಂಡೇ ಆಗಿರೋದನ್ನ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾವು ಕೂಡ ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ, ಹೊರಟ್ವಿ. ಹಾಗೆ ಅಲ್ಲಿಂದ ಇದು ಲೇಝಿ ರಿವರ್ ಅಂತ ಇದೆ. ಸೊ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿತ್ತು. ಇದನ್ನು ಮಕ್ಕಳನ್ನ ಕೂರಿಸ್ಕೊಂಡು ಆರಾಮಾಗಿ ಆಟ ಆಡ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟಿದ್ದ ಇದನ್ನಂತೂ. ಸೊ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು 3-4 ಸಲ ಆಟ ಆಡಿದ್ವಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ನಮಗಂತೂ, ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಿತ್ತು. ನಾರ್ಮಲಾಗಿ ಜಸ್ಟ್ ಕುತ್ಕೊಂಡು ಹೋಗೋದಲ್ವ. ಸೊ ತುಂಬಾ ಚೆನ್ನಾಗಿತ್ತು. ಬಿಸಿಲು ಕೂಡ ಅಷ್ಟೊಂದು ಹೆವಿಯಾಗಿ ಏನಿರಲಿಲ್ಲ, ಲೈಟಾಗೇ ಇತ್ತು ಬಿಸಿಲು. ಹಾಗಾಗಿ ನಮಗೇನು ತುಂಬ ಬಿಸಿಲಿದೆ ಅಂತಲೂ ಅನ್ನಿಸ್ಲಿಲ್ಲ. ತುಂಬಾ ಖುಷಿಯಾಗಿ ಎಲ್ಲರೂ ಕೂಡ ಆಟ ಆಡ್ತಾಯಿದ್ರು. ತುಂಬ ಜಾಸ್ತಿ ರಶ್ ಇದ್ದಿದ್ದು ಅಂದರೆ ವೇವ್ ಪೂಲು ಮತ್ತು ಇದು ಲೇಝಿ ರಿವರ್ಗೆ ಮಾತ್ರ ತುಂಬ ಜನ ಇದ್ದರು. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ಆಟ ಆಡ್ತಾರೆ ಇದನ್ನಂತೂ. ನಾಲ್ಕು ಸೇರಿ ಸೊ ಲೇಝಿ ರಿವರು ಹಾಗೆ ವೇವ್ ಪೂಲ್ ಎಲ್ಲ ಆದಮೇಲೆ ನಾವಿಲ್ಲಿ ರೈನ್ ಡ್ಯಾನ್ಸಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ಸ್ವಲ್ಪ ಮಾಡಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನನ್ನ ಮಗ ತುಂಬಾ ಹಠ ಮಾಡ್ತಿದ್ದೆ, ಯಾಕಂದರೆ ಮೇಲಿಂದ ಎಲ್ಲ ನೀರು ಬೀಳ್ತಿತ್ತಲ್ಲ, ಅವ್ನು ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಮತ್ತೆ ವೇವ್ ಪೂಲ್ಗೆ ಬಂದ್ವಿ, ಯಾಕಂದರೆ ಅವನಿಗೆ ವೇವ್ ಪೂಲ್ ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಒಬ್ಬೊಬ್ಬನೇ ಓಡಾಡ್ಕೊಂಡು ಹೋಗ್ತಾ ಇದ್ದ, ನಮಗೆ ಭಯ ಆಗ್ತಿತ್ತು ಎಲ್ಲಿ ಬಿದ್ದೋಗ್ಬಿಡ್ತಾನೆ ಮುಳುಗ್ಬಿಡ್ತಾನೆ ಅಂತ. ತುಂಬಾ ಚೆನ್ನಾಗಿತ್ತು ವೇವ್ ಪೂಲ್. ದೊಡ್ಡವ್ರಿಗೆ ಚಿಕ್ಕವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರು ಹೇಳಿದ್ರು ವಾಟರ್ ಪ್ರೂಫ್? ಆ ಕಡೆಯಿಂದ ಬಾ, ಹೋಗ್ಕೊಂಡೆ ಆ ಕಡೆಯಿಂದ ಬಾ.
ಸೊ ಅದಾದಮೇಲೆ ನಾವು ಸ್ಲೈಡ್ ಆಟ ಆಡಬೇಕಿತ್ತು. ತುಂಬಾ ದೊಡ್ಡದಿತ್ತು ಸ್ಲೈಡು, ಸಿಕ್ಕಾಪಟ್ಟೆ ಹೈಟಲ್ಲಿ ಇತ್ತಿದ್ದಂತೂ ನಾನು ಒಂದು ಸಲ ಆಟ ಆಡಿದೆ ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತು, ಎತ್ತೆತ್ತು ಹಾಕ್ತಾಯಿತ್ತು. ಹಾಗೆ ನನ್ನ ಮಗಳು ಇದನ್ನು ಆಟ ಆಡಿದ್ಲು. ಇದು ಸ್ವಲ್ಪ ಅಷ್ಟೊಂದು ಹೈಟ್ ಇರಲಿಲ್ಲ, ಅಂದರೂ ನನಗೆ ತುಂಬ ಭಯ ಸ್ಲೈಡ್ ಅಂದರೆ. ನಾನು ಆಟ ಆಡೋದಕ್ಕೆ ಹೋಗಲಿಲ್ಲ. ಸೊ ನಾನು ಮಾತ್ರ ಬರೀ ಟ್ಯೂಬ್ ಸ್ಲೈಡ್ ಮಾತ್ರ ಒಂದು ಸಲ ಆಟ ಆಡಿದೆ. ಅದಂತೂ ಸಿಕ್ಕಾಪಟ್ಟೆ ಎತ್ತೆತ್ತು ಹಾಕೋದು ಸ್ಲೈಡು. ಟ್ಯೂಬಲ್ಲಿ ಕುತ್ಕೊಂಡಿರ್ತೀವಲ್ವ, ಸೊ ಅದಂತೂ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು ನನಗಂತೂ. ಚಿರಾಡ್ಕೊಂಡು ಹೆಂಗೋ 1-2 ಸತಿ ಆಟ ಆಡಿದೆ ಅಷ್ಟೇ. ಅದಾದಮೇಲೆ ಲಂಚ್ ಸ್ಟಾರ್ಟ್ ಆಗಿತ್ತು. ಸೊ 1 o'clock 2:30 ತನಕ ಲಂಚ್ ಇರುತ್ತೆ. ಪನ್ನೀರ್ ಹೇಳಬೇಕು ಅಂತ. ಸೊ ಲಂಚಲ್ಲಿ ಪನ್ನೀರು, ಚೋಲೆ ಮಸಾಲ, ಹಾಗೆ ಇಲ್ಲಿ ಗೋಬಿ ಡ್ರೈ, ಆಲೂ ಫ್ರೈ ಈ ಥರ ಎಲ್ಲ ಇತ್ತು. ಹಾಗೆ ವೆಜ್ ಪುಲಾವ್ ಕೂಡ ಇತ್ತು. ಸೊ ಅಷ್ಟೊಂದೇನು ನಮಗೆ ವೆರೈಟಿ ಕಾಣಿಸ್ಲಿಲ್ಲ ವೆಜ್ಜಲ್ಲಿ. ಸೊ ಮೊಸರನ್ನ ಬಿಟ್ಟರೆ ಅನ್ನ, ರಸಮ್ ಇಷ್ಟೇ ಇದ್ದಿದ್ದು ವೆಜ್. ಅದು ಬಿಟ್ಟರೆ ನೂಡಲ್ಸ್ ಒಂದಿತ್ತು, ಹಾಗೆ ದಹಿ ವಡ ಇತ್ತು. ಅದಾದಮೇಲೆ ಈ ಕಡೆ ಬಿಸಿ ಬಿಸಿ ರೋಟಿಯನ್ನು ಮಾಡಿ ಕೊಡ್ತಾಯಿದ್ರು. ಫುಲ್ಕಾ ಅಥವಾ ರೋಟಿ ಯಾವ್ದು ಬೇಕಾದರೂ ನೀವು ಹಾಕಿಸ್ಕೋಬೋದಿತ್ತು. ಲೈವ್ ರೋಟಿ ಮಾಡಿಕೊಡ್ತಾಯಿದ್ರು. ಸೊ ಫುಲ್ಕಾ ಮತ್ತು ರೋಟಿ ಎರಡನ್ನೂ ಕೂಡ ಬಿಸಿ ಬಿಸಿಯಾಗೆ ಮಾಡಿಕೊಡ್ತಾಯಿದ್ರು ಬಂದವ್ರಿಗೆಲ್ಲ. ಸೊ ಇದೊಂದು ಚೆನ್ನಾಗಿತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು ರೋಟಿ, ತುಂಬ ಸ್ಮೂತಾಗಿ ಚೆನ್ನಾಗಿ ಮಾಡಿದರು. ಸೊ ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ಹಾಕಿದ್ದಾರೆ, ಬಟ್ ಅದು ತಣ್ಣಗಿತ್ತು ಅಂತ ಯಾರಿಗೂ ತಣ್ಣಂದು ಹಾಕ್ತಿಲ್ಲ, ಎಲ್ರಿಗೂ ಬಿಸಿ ಬಿಸಿದೆ ಹಾಕ್ತಾಯಿದ್ರು. ಹಾಗೆ ಲಂಚ್ ಟೈಮಲ್ಲಿ ಸ್ಲೈಡ್ಸ್ ಯಾವುದು ಆನ್ ಇರಲ್ಲ, ಅಂದರೆ ನೀರು ಯಾವುದು ಬರ್ತಾ ಇರಲ್ಲ. ಸೊ ನೀವು ಹಾಗಾಗಿ ಸ್ಲೈಡ್ ಯಾವುದು ಆಟ ಆಡೋಕ್ಕಾಗಲ್ಲ. ವಾಟರ್ ಗೇಮ್ ಎಲ್ಲ ಆಫ್ ಮಾಡಿರ್ತಾರೆ, ಮತ್ತು 2:30ಗೆ ಮತ್ತೆ ಆನ್ ಮಾಡ್ತಾರೆ. ಸೊ ಊಟ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ನನ್ನ ಮಗ ಯಾಕೋ ಒಬ್ಬನೇ ತಿಂತಾ ಇದ್ದ. ಪುಲಾವ್ ಇಷ್ಟ ಆಗಿತ್ತು, ಸೊ ಹಂಗಾಗಿ ಪುಲಾವ್ ಅಷ್ಟೊಂದು ಖಾರ ಇರಲಿಲ್ಲ, ಮಕ್ಕಳು ಕೂಡ ತಿನ್ಬೋದು, ಆ ಥರ ಇತ್ತು. ಹಾಗೆ ಐಸ್ ಕ್ರೀಮು, ಅನ್ಲಿಮಿಟೆಡ್ ಐಸ್ ಕ್ರೀಮ್ ಕೂಡ ಇತ್ತು. ನನ್ನ ಮಗ ಅಂತೂ ಒಂದು 4-5 ಸ್ಕೂಪು ಬರೀ ಐಸ್ ಕ್ರೀಮೇ ತಿಂದಿದ್ದಾನೆ. ಒಂದು ಸ್ವಲ್ಪ ಪುಲಾವು ಬಿಟ್ಟರೆ ಐಸ್ ಕ್ರೀಮ್ ಇಷ್ಟೇ ತಿಂದಿದ್ದು. ಐಸ್ ಕ್ರೀಮ್ ಕೂಡ ತಿಂದು ಅದ್ರ ಜೊತೆಗೆ ಜಿಲೇಬಿ ಕೂಡ ಕೊಟ್ಟಿದ್ದರು. ಐಸ್ ಕ್ರೀಮ್ ಜೊತೆ ಯಾವುದಾದ್ರೂ ಒಂದು ಸ್ವೀಟ್ ಇರುತ್ತೆ. ಸೊ ಎಲ್ರಿಗೂ ಕೂಡ 2 ಸ್ಕೂಪ್ ಐಸ್ ಕ್ರೀಮ್ ಹಾಕ್ತಾಯಿದ್ರು. ಜಾಸ್ತಿ ಕೆಲವೊಬ್ಬರು 3 ಸ್ಕೂಪೆಲ್ಲ ಹಾಕ್ಸ್ಕೊಂಡು ಹೋಗ್ತಾಯಿದ್ರು, ನೋಡ್ತಾ ಇರ್ಬೋದು. ಸೊ ನಾವೆಲ್ಲ ಒಂದೊಂದೇ ಸ್ಕೂಪ್ ಹಾಕ್ಸ್ಕೊಂಡ್ವಿ. ನನಗೆ ನಮ್ಮ ಮನೆಯವರು 2 ಸತಿ ತಂದು ಕೊಟ್ಟರು. ಅದನ್ನು ನನ್ನ ಮಗನೇ ತಿಂದ, ಅಷ್ಟು ಇಷ್ಟ ಅವನಿಗೆ ಐಸ್ ಕ್ರೀಮ್ ಅಂತಂದರೆ. ಅಂದರೆ ಅವ್ನು ಬೆಳಗ್ಗೆನೂ ಕೂಡ ಸರಿಯಾಗಿ ಏನೂ ತಿನ್ನಲಿಲ್ಲ, ಒಂದು ಅರ್ಧ ವಡೆ ತಿಂದಿದ್ದ. ಹಾಗಾಗಿ ಐಸ್ ಕ್ರೀಮ್ ಅಂದರೆ ತಿನ್ನಲಿ ಅಂತಂದು ತಿನ್ನಿಸಿದ್ರು. ಹಾಗೆ ಅದ್ರ ಜೊತೆಗೆ ಜಿಲೇಬಿ ಕೂಡ ಬಿಸಿ ಬಿಸಿದೆ ಮಾಡಿ ಕೊಡ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಎಲ್ಲ ಆದಮೇಲೆ ಸೊ ಡ್ರೆಸ್ ಎಲ್ಲ ಸ್ವಲ್ಪ ಡ್ರೈ ಮಾಡಿಕೊಂಡು, ತಲೆನೂ ಕೂಡ ಡ್ರೈ ಮಾಡ್ಕೊಂಡ್ವಿ. ಹಾಗೆ ವೆಟ್ ಕ್ಲಾತ್ ಎಲ್ಲ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮತ್ತೆ ನಾವು ಎಲ್ಲ ವಾಟರ್ ಗೇಮ್ಸ್ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ವಿ. ನನ್ನ ಮಗಂಗೆ ಮಾತ್ರ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ, ಯಾಕಂದರೆ ಅವನು ಮತ್ತೆ ನೀರಲ್ಲಿ ಆಟ ಆಡ್ತೀನಿ ಅಂದರೆ ಮತ್ತೆ ಡ್ರೆಸ್ ಹಾಕೋಕ್ಕಾಗಲ್ಲ. ಹಾಗಾಗಿ ಅವನಿಗೆ ಹೋಗೋ ತನಕನೂ ಯಾವುದೋ ಸ್ವಿಮ್ ಡ್ರೆಸ್ ತಂದಿದ್ವಲ್ಲ ಅದೇ ಡ್ರೆಸ್ಸಲ್ಲೇ ಬಿಟ್ಟಿದ್ವಿ. ಹಾಗೆ ರೋಪ್ ಆ್ಯಕ್ಟಿವಿಟೀಸ್ ಆಟ ಆಡೋದಕ್ಕೆ ಅಂತ ಬಂದೆ. ಇದು ಫ್ರೀ ಆಗಿರುತ್ತೆ ಆ್ಯಕ್ಟಿವಿಟೀಸು. ನಾವೇನು ಪ್ಯಾಕೇಜ್ ಬುಕ್ ಮಾಡಿರ್ತೀವಲ್ವ, ಸೊ ಆ ಪ್ಯಾಕೇಜಲ್ಲಿ ಬುಲ್ ರೈಡು ಅಥವಾ ರೋಪ್ ರೈಡು ಯಾವುದಾದ್ರೂ ಒಂದು ಗೇಮು ಫ್ರೀಯಾಗಿರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ಸೈನ್ ಮಾಡಿಸ್ಕೊತಾರೆ, ನಿಮ್ಮ ಹೆಸರು ಬರೆಸಿ. ಅದಾದಮೇಲೆ ನಿಮ್ಮ ಬ್ಯಾಂಡ್ ಇರುತ್ತಲ್ವ, ಅದರಲ್ಲಿ ನೀವು ಯಾವ್ದು ಆಟ ಆಡಿದ್ದೀರಾ ಅಂತ ಅದರದ್ದು ಮಾರ್ಕ್ ಮಾಡ್ತಾರೆ ಆ ಬ್ಯಾಂಡ್ ಮೇಲೆ. ರೋಪ್ ಆ್ಯಕ್ಟಿವಿಟಿ ಆಟ ಆಡಿದರೆ R ಅಂತ ಹಾಕ್ತಾರೆ, ಬುಲ್ ರೈಡ್ ಮಾಡಿದರೆ B ಅಂತ ಹಾಕ್ತಾರೆ. ಸೊ ನೀವು ಒಂದೇ ಗೇಮ್ನ ಫ್ರೀಯಾಗಿ ಆಟ ಆಡೋದಕ್ಕಾಗೋದು. ಬೇರೆ ಎಲ್ಲ ನಿಮಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ, 200, 100 ಈ ಥರ ಎಲ್ಲ ಪೇ ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ತುಂಬಾ ಹೆದರ್ಕೊಂಡು ಆಟ ಆಡಿದೆ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ರೆಸಾರ್ಟ್ಗೆ ಹೋದಾಗ ನಾನು ಇದನ್ನು ಅಷ್ಟು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ಅಂತಂದು ಹೋದೆ, ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ನನಗಂತೂ. ಸೊ ಇದು 2 ಮಾಡಿಬಿಟ್ಟೆ, ಇದ್ದಿದೆ ಅಲ್ವಾ. ಸೊ ಸಿಂಗಲ್ ರೋಪ್ ಮೇಲೆ ಕಾಲಿಟ್ಕೊಂಡು ಹೋಗೋದು, ಅದಂತೂ ಹೆವಿ ಭಯ ಆಗ್ಬಿಡುತ್ತೆ ನನಗೆ. ಮಧ್ಯಕ್ಕೆ ಬಂದುಬಿಟ್ಟು ನನಗೆ ಅದು ಸ್ವಲ್ಪ ಜಾಸ್ತಿ ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮಿಡಲಲ್ಲಿ ಬಂದ ತಕ್ಷಣ ಸಿಕ್ಕಾಪಟ್ಟೆ ಭಯ ಆಗಿ ನಾನು ಇಳಿತೀನಿ ಅಂತ ಹೇಳ್ತಾ ಇದ್ದೆ. ನನ್ನ ಹಸ್ಬೆಂಡು ಅಯ್ಯೋ ಬಂದುಬಿಟ್ಟಿದೀಯ, ಬಾ ಮುಂದಕ್ಕೆ ಬಾ ಅಂತ ಹೇಳ್ತಾಯಿದ್ರು. ಅದರಲ್ಲೂ ನಾನು ಸ್ವಲ್ಪ ಈಲ್ಡಿರೋ ಅಂಥದ್ದು ಹಾಕ್ಕೊಂಬಿಟ್ಟಿದ್ದೆ. ಬಿಡು ಬೆಲ್ಟ್ ಸ್ಲಿಪ್ಪರೆಲ್ಲ ಏನೂ ಆಗೋಲ್ಲ ಅಂದ್ಕೊಂಡೆ. ಬಟ್ ಹಿಂದ್ಗಡೆ ಹೀಲ್ಡಿರೋದ್ರಿಂದ ನನಗೆ ಗ್ರಿಪ್ಪೇ ಸಿಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು ಸ್ಲಿಪ್ಪರ್ ಹಾಕ್ಕೋಬೇಡ, ಬಿಟ್ಬಿಡು ಅಂತ ಹೇಳಿದ್ರು. ಬರೀಗಾಲಲ್ಲಿ ನನಗೆ ಕಾಲು ನೋವು ಬಂದುಬಿಡುತ್ತೆ ಅಂತ ನಾನು
ಆಟ ಆಡಿದೆ. ಬಟ್ ನನಗಿನ್ನ ಹಿಂದೆ ಬಂದವರು ಬೇಗ ಬೇಗ ಹೋಗ್ಬಿಟ್ರು. ಒಂದು 10 ಸೆಕೆಂಡಲ್ಲೇ ಇದನ್ನು ದಾಟಿಬಿಟ್ರು. ನಾನು ಒಂದು 5 ಮಿನಿಟ್ಸ್ ತೊಗೊಂಡಿದ್ದೀನಿ, 5 to 10 ಮಿನಿಟ್ಸ್ ತೊಗೊಂಡೆ ಇದನ್ನು ಆಟ ಆಡೋದಕ್ಕೆ. ಸೊ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾರಾದರೂ ಆಟ ಆಡಬೇಕು ಅಂದರೆ ಇದನ್ನು ಆಟ ಆಡ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಶೇಕ್ ಆಗ್ತಾ ಇರುತ್ತೆ. ಮಧ್ಯಕ್ಕೆ ಬಂದ ತಕ್ಷಣ ಈ ಥರ ಆಗ್ತಾ ಇರುತ್ತೆ, ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ನೀವು, ಆ ಥರ ಆಗಿಬಿಡುತ್ತೆ. ನಾನಂತೂ ತುಂಬ ಟೈಮ್ ತೊಗೊಂಡೆ ಇದಕ್ಕೆ, ಒಂದು 10 ಮಿನಿಟ್ಸ್ ಮೇಲೆ ತೊಗೊಂಡೆ ಇದಿಷ್ಟು ಕಂಪ್ಲೀಟ್ ಮಾಡೋದಕ್ಕೆ. ಲಾಸ್ಟಿಗೆ ಬಂದಿದ್ದೀನಿ. ಲಾಸ್ಟಿಗೆ ಒಂದು ರೋಪ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಅಷ್ಟು ಭಯ ಆಗ್ತಾಯಿತ್ತು. ಬಟ್ ಚೆನ್ನಾಗಿತ್ತು. ಯಾವಾಗಾದರೂ ಒಂದು ಸಲ ಟ್ರೈ ಮಾಡಬೇಕು. ಯಾರಾದರೂ ಹೋಗಿಲ್ಲ ಮಾಡಿಲ್ಲ ಅಂತಂದರೆ ಹೋದಾಗ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ರಿಸ್ಕಿಯಾಗಿರುತ್ತೆ. ನಾನು ಮತ್ತು ನಮ್ಮ ಬ್ರದರ್ಸ್ 3 ಜನ ಕೂಡ ನಾವು ರೋಪ್ ಆ್ಯಕ್ಟಿವಿಟಿ ಮಾಡಿದ್ವಿ, ನೋಡೋಣ ಅಂತಂದು. ಹಾಗೆ ನನ್ನ ಮಗಳು ರೋಪ್ ಆ್ಯಕ್ಟಿವಿಟಿ ಮಾಡಬೇಕು ಅಂದ್ಲು. ಬಟ್ ಅವಳದು ಹೈಟು 90 ಸೆಂಟಿಮೀಟರ್ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ರು. ಅದು ನೋಡಿದ್ರೆ ಅವಳಿಗೆ ಕೈ ಸಿಗಲಿಲ್ಲ. ಸೊ ಅವ್ರು ಬೇಡ ಅಂತಂದು ಹೇಳಿ ಬೇರೆ ಆಟ ಆಡಿ ಹೋಗಮ್ಮ ಅಂತಂದು ಹೇಳಿದ್ರು. ಇವಳಿಗೆ ಬೇಜಾರಾಗ್ಬಿಡ್ತು, ಅವಳಿಗೂ ಆಟ ಆಡಬೇಕು ಅಂತ ಆಸೆ ಇತ್ತು ರೋಪು. ಸೊ ಬಟ್ ಅವಳಿಗೆ ಆಟ ಆಡೋಕ್ಕಾಗಲ್ಲ. ಹಾಗಾಗಿ ಬುಲ್ ರೈಡ್ ಮಾಡ್ತೀನಿ ಅಂತ ಬಂದಿದ್ದಾಳೆ. ಒಂದೇ ಸಲ ತಿರುಗೋದಕ್ಕೆ ಭಯ ಪಟ್ಕೊಂಡ್ಬಿಟ್ಲು. ಒಂದು ಸಲ ಬಿದ್ದಲ, ಇನ್ನೊಂದು ಸಲ ಹತ್ತು ಅಂದರೂ ಹತ್ತಲಿಲ್ಲ, ಹಾಗೆ ಬಂದುಬಿಟ್ಲು. ಸೊ ಅವಳಿಗೂ ಒಂಥರ ಖುಷಿಯಾಗಿ ಆಟ ಆಡಿದ್ಲು ಅವಳು ಕೂಡ ಅಂತ ಹೇಳ್ಬೋದು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ಆಮೇಲೆ ವಾಟರ್ ಗೇಮ್ಸ್ ಅಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಬೇರೆ ಯಾವುದು ಅಷ್ಟೊಂದು ಇಷ್ಟಪಡಲ್ಲ. ಹೇಳಬೇಕು ಅಂತಂದರೆ ವೇವ್ ಪೂಲೇ ಸಖತ್ ಎಂಜಾಯ್ ಮಾಡೋದು ನನ್ನ ಪ್ರಕಾರ. ಹಾಗೆ ನನ್ನ ಹಸ್ಬೆಂಡ್ ಕೂಡ ರೋಪ್ ಆ್ಯಕ್ಟಿವಿಟಿ ಮಾಡಲಿಲ್ಲ, ಅವರು ಕೂಡ ಬುಲ್ ರೈಡ್ ಮಾಡಿದ್ರು. ಆ್ಯಕ್ಚುಲಿ ಅವ್ರಿಗೆ ಬುಲ್ ರೈಡ್ ಮಾಡೋಕ್ಕಿಂತ ರೋಪ್ ಆ್ಯಕ್ಟಿವಿಟಿ ಇಷ್ಟ ಇತ್ತು. ಬಟ್ ಅದಕ್ಕಿಂತ ಸೊ ಇದು ಆಟ ಆಡೋಣ ಒಂದು ಸಲ ಅಂತಂದು ಬಂದರು. ಹಾಗೆ ಇಂಡೋರ್ ಗೇಮು, ಔಟ್ಡೋರ್ ಗೇಮು ತುಂಬಾ ಇದೆ. ಬಟ್ ಅದು ಯಾವುದೋ ನಾವು ಆಟ ಆಡಲಿಲ್ಲ, ಯಾಕಂದರೆ ಅದೆಲ್ಲ ನಾರ್ಮಲು ಎಲ್ಲ ರೆಸಾರ್ಟಲ್ಲಿ ಇರುತ್ತೆ. ಸೊ ಈ ರೆಸಾರ್ಟಲ್ಲಿ ಏನಿದೆ ಸೊ ಅದೆಲ್ಲ ಆಟ ಆಡಿದ್ವಿ. ಒಂದು 4:30 ಏನೋ 5 o'clock ಆಗಿತ್ತು. ಹಾಗೆ ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಒಂದು ಸ್ವಲ್ಪ ಇನ್ನೊಂದು 10 ನಿಮಿಷ ಇತ್ತು 5:30ಗೆ. ಸೊ ಹಾಗೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಅಲ್ಲೇ ಒಳಗಡೆ ಹಾಗೆ ಫಿಶ್ ಟ್ಯಾಂಕ್ ಕೂಡ ಇತ್ತು. ನನ್ನ ಮಗನಿಗೆ ಹಾಗೆ ಫಿಶ್ ಟ್ಯಾಂಕ್ ತೋರಿಸ್ದಂಗೆ ಆಗುತ್ತೆ ಅಂತಂದು ಬಂದ್ವಿ. ಅವನಿಗೆ ತುಂಬಾ ಇಷ್ಟ ಫಿಶ್ ಅಂದರೆ. ಫಿಶ್ ಖುಷು ಫಿಶ್ ಅಯ್ಯೋ ಅವೇ ಎದುರು ಬಿಡ್ತಾವೆ ನೀನು ಮಾಡೋದಕ್ಕೆ. ತಿಂತದ್ದು ಕೈ ತಿಂತದ್ದು. ಖುಷಿಲಿ ಕೈ ತಿನ್ನ. ಹೀಗೆ 5:30 ಆಯಿತು. ಸೊ ಅಲ್ಲಿಂದ ಚೆಕ್ಔಟ್ ಆದ್ವಿ ನಾವು. ಹಾಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.